ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಥುನ್ ಡೈರೀಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವೇಶಿಸುತ್ತಿರುವುದು ಇತಿಹಾಸ, ಆಧ್ಯಾತ್ಮ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವಾದ ಸಾಗರದ ಸುತ್ತಮುತ್ತಲಿನ ಪುರಾತನ ಕ್ಷೇತ್ರಗಳ ಲೋಕಕ್ಕೆ. ದಟ್ಟ ಕಾಡಿನ ಮಧ್ಯೆ ಮರೆಯಾದ ಹೊಸಗುಂದದ ದೇವಾಲಯಗಳು, ವರದಾ ನದಿಯ ಉಗಮವಾದ ವರದಮೂಲ, ಅಘೋರಿಗಳ ತಪೋಭೂಮಿ, ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ, ಕೆಳದಿ ನಾಯಕರ ವೈಭವ ಸಾರುವ ರಾಮೇಶ್ವರ ದೇವಾಲಯ ಮತ್ತು ಅವಶೇಷಗಳಲ್ಲೇ ಇತಿಹಾಸ ಹೇಳುವ ನಾಡಕಲಸಿ. ಪ್ರತಿ ಕಲ್ಲಿನಲ್ಲೂ ಒಂದು ಕತೆ, ಪ್ರತಿ ದೇವಾಲಯದಲ್ಲೂ 1000 ವರ್ಷಗಳ ನೆನಪು ಅಡಗಿದೆ. ಕಾಲದ ಹೊಡೆತಕ್ಕೂ ಮಣಿಯದೆ ನಿಂತಿರುವ ಈ ಪವಿತ್ರ ಸ್ಥಳಗಳು ಇಂದು ಮತ್ತೆ ಜೀವಂತವಾಗುತ್ತಿವೆ. ಹಾಗಾದರೆ ಬನ್ನಿ, ಮಲೆನಾಡಿನ ಹಸಿರು ದಾರಿಗಳಲ್ಲಿ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಹುಡುಕೋಣ. In 300 meters, turn left to stay on Hosagunda. Turn left to stay on Hosagunda. In 300 meters, turn right to stay on Hosagunda. ಹೊಸಗುಂದ ಈಗ ದೇವಾಲಯಗಳ ನಗರ. ದಟ್ಟ ಕಾನನದ ಗರ್ಭದಲ್ಲಿ ಹೂತು ಹೋಗಿದ್ದ ಹಲವು ಪುರಾತನ ದೇವಾಲಯಗಳನ್ನು ಪತ್ತೆ ಹಚ್ಚಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪುನಃ ಶೀಲಮಯ ದೇಗುಲ ನಿರ್ಮಿಸಲಾದ ಹೊಸಗುಂದ ಗ್ರಾಮ ಈಗ ದೇವಾಲಯಗಳ ನಗರವೆಂಬ ಖ್ಯಾತಿ ಪಡೆದಿದೆ. ಇಲ್ಲಿನ 600 ಎಕರೆ ವಿಸ್ತಾರದ ದೇವರ ಕಾಡಿನಲ್ಲಿ ದೇಗುಲಗಳ ಗುಚ್ಛವನ್ನು ಪತ್ತೆ ಹಚ್ಚಿ ಸುಮಾರು 15 ವರ್ಷಗಳ ಬಳಿಕ ಜೀರ್ಣೋದ್ಧಾರ ಮಾಡಲಾಯಿತು. ನೀವು ಪುರಾತನ ಹೊಸಗುಂದವನ್ನು ನೋಡುವುದಾದರೆ ಕ್ರಿಸ್ತಶಕ 9ರಿಂದ 13ನೇ ಶತಮಾನದವರೆಗೆ ಹೊಸಗುಂದ ಸಾಂತರಸರು ಈ ಪ್ರದೇಶದಲ್ಲಿ ಆಡಳಿತ ನಡೆಸಿದ್ದರು. ಉತ್ಖನನ ಸಂದರ್ಭದಲ್ಲಿ ನೂತನ ಶಿಲಾಯುಗಕ್ಕೆ ಸೇರಿದ ಕಲ್ಲಿನ ಆಯುಧಗಳು, ಗಂಗರ ಕಾಲದ ನಾಣ್ಯಗಳು ಲಭಿಸಿದ್ದು ಈ ಸ್ಥಳದ ಪುರಾತನ ವೈಭವವನ್ನು ಅನಾವರಣಗೊಳಿಸಿದೆ. ರಾಜರ ಅಧೀನದ ಬಲದೇವನೆಂಬ ಅಧಿಕಾರಿ ಕ್ರಿಸ್ತಶಕ 1242ರಲ್ಲಿ ಶ್ರೀ ಪ್ರಸನ್ನ ನಾರಾಯಣ ದೇವಾಲಯ ಕಟ್ಟಿಸಿ ಭೂದಾನ ನೀಡಿದ ಶಾಸನ ದೊರೆತಿದೆ. ಕ್ರಿಸ್ತಶಕ 1320ರಲ್ಲಿ ಹೊಯ್ಸಳದ ದೊರೆ ವೀರಬಲ್ಲಾಳನು ಇಲ್ಲಿ ಕಂಚಿ ಕಾಳಮ್ಮ ದೇವಾಲಯಕ್ಕೆ ಭೂದಾನ ಮಾಡಿದ ದಾಖಲೆ ದೊರೆತಿದೆ. 20 ವರ್ಷಗಳ ಹಿಂದೆ ಶ್ರೀ ಉಮಾಮಹೇಶ್ವರ ದೇವಾಲಯದ ಚಾವಣಿ ಮೇಲೆ ದೊಡ್ಡ ಬಸರಿ ಮರ ಬೆಳೆದಿದ್ದು ಸಂಪೂರ್ಣ ಶಿಥಿಲ ಹಂತ ತಲುಪಿತ್ತು. ಇದರಂತೆಯೇ ಭೂಗರ್ಭದಲ್ಲಿ ಹೂತು ಹೋಗಿದ್ದ ಶ್ರೀ ಪ್ರಸನ್ನ ನಾರಾಯಣ, ಶ್ರೀ ಕಂಚಿ ಕಾಳಮ್ಮ, ಶ್ರೀ ಲಕ್ಷ್ಮೀ ಗಣಪತಿ, ಶ್ರೀ ವೀರಭದ್ರ, ಶ್ರೀ ಮಹಿಷಾಮರ್ದಿನಿ, ಶ್ರೀ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳಿಗೆ ಈಗ ಪ್ರತ್ಯೇಕವಾದ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ದೇವಾಲಯಗಳು ದ್ರಾವಿಡ, ಹೊಯ್ಸಳ, ಪಲ್ಲವ, ಕೇರಳ ಹೀಗೆ ವಿಶಿಷ್ಟ ಶೈಲಿಯಲ್ಲಿ ನಿರ್ಮಾಣವಾಗಿವೆ. ಕೇರಳ ಶೈಲಿಯಲ್ಲಿ ಜಂಬಿಟ್ಟಿಗೆ ಕಲ್ಲು ಮತ್ತು ಕಾಷ್ಟ ಶಿಲ್ಪ ಬಳಸಿ ನಿರ್ಮಿಸಿದ ಶ್ರೀ ಕಂಚಿ ಕಾಳಮ್ಮ ದೇವಸ್ಥಾನ ಅತ್ಯಂತ ಆಕರ್ಷಕವಾಗಿದೆ. ಒಂದೇ ಸ್ಥಳದಲ್ಲಿ ಹಲವು ದೇವಾಲಯಗಳ ದರ್ಶನ ಸಿಗುವಂತಹ ಕ್ಷೇತ್ರವಾಗಿ ಹೊಸಗುಂದ ಬದಲಾಗಿದೆ. ಈ ದೇವಾಲಯವು ಶಿವಮೊಗ್ಗ ಸಾಗರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಆನಂದಪುರದಿಂದ ಸಾಗರದ ಕಡೆಗೆ 8 ಕಿಲೋಮೀಟರ್ ಸಾಗಿದ ನಂತರ ಎಡಕ್ಕೆ ತಿರುಗಿ ಮತ್ತೆ 3 ಕಿಲೋಮೀಟರ್ ಕ್ರಮಿಸಿದರೆ ಪುಟ್ಟ ಗ್ರಾಮ ಸಿಗುತ್ತದೆ. ಅದುವೇ ಹೊಸಗುಂದ. ಇಲ್ಲಿನ 600 ಎಕರೆಗೂ ವಿಸ್ತೀರ್ಣವಾದ ದಟ್ಟಾರಣ್ಯದಲ್ಲಿ ದೇವಾಲಯ ನಗರಿ ತೆರೆದುಕೊಂಡಿದೆ. ಹೊಸಗುಂದ ಶಿವಮೊಗ್ಗದಿಂದ 60 ಕಿಲೋಮೀಟರ್, ಸಾಗರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ದೇವರ ಕಾಡಿನ ಗರ್ಭದಲ್ಲಿ ವಿಶಿಷ್ಟ ಗಿಡ, ಮರ, ಬಳ್ಳಿಗಳು, ಅಲ್ಲಲ್ಲಿ ದೇವಾಲಯಗಳ ಕುರುಹುಗಳು, ಜನವಸತಿ,
ಬಾವಿಗಳು, ವೀರಗಲ್ಲು ಹಾಗೂ ಹಲವು ಶಾಸನಗಳಿಂದ ಅಚ್ಚರಿಯ ಸ್ಥಳವೆನಿಸುತ್ತದೆ. ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಶ್ರೀಧರ ಸ್ವಾಮಿಗಳು 1962ರ ಸುಮಾರಿನಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ ಮುಂದೊಂದು ದಿನ ಈ ಸ್ಥಳ ಪ್ರಸಿದ್ಧ ಕ್ಷೇತ್ರವಾಗಿ ಬದಲಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. ಅಂತೆಯೇ ಪುತ್ತೂರಿನ ಮೂಲದವರಾದ CM ನಾರಾಯಣ ಶಾಸ್ತ್ರಿ ದಂಪತಿ 20 ವರ್ಷಗಳ ಹಿಂದೆ ದೇವಾಲಯ ಸಮೀಪದಲ್ಲಿ ಜಮೀನು ಖರೀದಿಸಿ ವಾಸಿಸಲು ಆರಂಭಿಸಿದರು. ದೇವಾಲಯದ ಪಾಳು ಸ್ಥಿತಿ ಬಗ್ಗೆ ಕಾಳಜಿ ಹೊಂದಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಿ ಟ್ರಸ್ಟ್ ರಚಿಸಿದರು. ಶ್ರೀ ಉಮಾಮಹೇಶ್ವರ ಮತ್ತು ಶ್ರೀ ವೀರಭದ್ರ ದೇವರ ಗುಡಿಗಳನ್ನು ತಳಪಾಯದವರೆಗೂ ಸಂಪೂರ್ಣ ಬಿಚ್ಚಿ ಎಲ್ಲ ಶಿಲೆಗಳಿಗೂ ಕ್ರಮಸಂಖ್ಯೆ ನೀಡಿ ಪುನಃ ನಿರ್ಮಿಸಿರುವುದು ಇಲ್ಲಿ ಗಮನಾರ್ಹವಾಗಿದೆ. ಹೊಸಗುಂದದ ಈ ವಿಶಿಷ್ಟ ಸ್ಥಳ ಬೆಳಕಿಗೆ ಬಂದಿದ್ದೇ 1970ರ ಸುಮಾರಿನಲ್ಲಿ. ಅಲ್ಲಿಯವರೆಗೂ ಈ ದಟ್ಟಾರಣ್ಯದ ಒಳಗೆ ಏನಿದೆ ಎಂಬ ಪರಿಜ್ಞಾನ ಯಾರಿಗೂ ಇರಲಿಲ್ಲ. ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಹೆಬ್ಬಾವು, ಕಾಳಿಂಗ ಮುಂತಾದ ಸರ್ಪಗಳು ಇದ್ದವು. ಈಗಲೂ ಕೂಡ ಇಲ್ಲಿ ಇದೆ ಎಂದು ಜನ ನಂಬುತ್ತಾರೆ. ಈ ಕಾರಣದಿಂದಲೇ ಇಲ್ಲಿನ ಸುಮಾರು 600 ಎಕರೆ ಅರಣ್ಯ ಪ್ರದೇಶ ಮರಗಳ್ಳರ ಪಾಲಾಗದೆ ದೇವರ ಕಾಡು ಎಂದು ಉಳಿದುಕೊಂಡಿದೆ. ಈ ಅರಣ್ಯದಲ್ಲಿ ಮುಗಿಲೆತ್ತರ ಬೆಳೆದ ಬೃಹತ್ ಮರಗಳಿವೆ. ದೇಗುಲ ಸನಿಹ ಕಾಡಿನಲ್ಲಿರುವ ಮಾವಿನ ಮರವೊಂದರ ಕಾಂಡ 6 ಜನರ ಕೈ ಸರಪಳಿಯಷ್ಟು ಗಾತ್ರದ್ದಾಗಿದೆ. ಇಲ್ಲಿನ ಹಲವು ಮರಗಳು ಸುಮಾರು 500ರಿಂದ 600 ವರ್ಷಗಳಷ್ಟು ಹಳೆಯದಾಗಿವೆ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದವರು ಇಲ್ಲಿ ಶಿಬಿರ ನಡೆಸಿ ವಿಸ್ತಾರವಾದ ದೇವರ ಕಾಡಿನಲ್ಲಿ 2000 ಬಗೆಯ ಔಷಧ ಸಸ್ಯಗಳನ್ನು, ಅಳಿವಿನಂಚಿನಲ್ಲಿರುವ 540 ಸಸ್ಯ ಜಾತಿಗಳನ್ನು ಗುರುತಿಸಿದ್ದಾರೆ. ನಮ್ಮ ಮುಂದಿನ ಸ್ಥಳ ವರದಾ ಮೂಲ. ಇದು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತದೆ. ಹೆಸರೇ ಸೂಚಿಸುವಂತೆ ಇದು ತುಂಗಭದ್ರಾ ನದಿಯ ಉಪನದಿಯಾದ ವರದಾ ನದಿಯ ಉಗಮ ಸ್ಥಳವಾಗಿದೆ. ವರದಾ ನದಿ ಅಕ್ಷರಶಃ ವರಗಳನ್ನು ನೀಡುವ ನದಿ ಎಂದರ್ಥ. ಮತ್ತು ಇದು ನಿಜಕ್ಕೂ ನಿಜ, ಏಕೆಂದರೆ ಈ ನದಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಲೆಕ್ಕವಿಲ್ಲದಷ್ಟು ಹಳ್ಳಿಗಳಿಗೆ ಜೀವನಾಡಿಯಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಶಿವನು ರೌದ್ರ ರೂಪವನ್ನು ತೆಗೆದುಕೊಂಡಾಗ ಇಡೀ ವಿಶ್ವವು ಊಹಿಸಲಾಗದ ಉರಿಯುತ್ತಿರುವ ಕಾಂತಿಯಿಂದ ಆವೃತವಾಯಿತು. ವಿಷ್ಣು ತನ್ನ ದೈವಿಕ ಶಂಖವನ್ನು ಬಳಸಿ ಭಗೀರಥಿಯ ಪವಿತ್ರ ನೀರಿನಿಂದ ಅಭಿಷೇಕ ಮಾಡುವ ಮೂಲಕ ಆತನನ್ನು ಸಮಾಧಾನಪಡಿಸಿದನು. ಈ ನೀರಿನಿಂದ ವರದಾ ನದಿಯು ಪ್ರಕಟವಾಯಿತು. ವರದಾ ಮೂಲವು ಅದ್ಭುತವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಒಂದು ಪ್ರಮುಖ ತೀರ್ಥ ಸ್ಥಳವಾಗಿದೆ. ಚಕ್ರತೀರ್ಥ ಮತ್ತು ಲಕ್ಷ್ಮೀ ತೀರ್ಥಗಳು ಈ ಕ್ಷೇತ್ರದಲ್ಲಿನ ಪ್ರಮುಖ ಕೊಳಗಳಾಗಿವೆ. ಇವು ಪವಿತ್ರ ವರದಾದೇವಿ ದೇವಾಲಯದ ಬಳಿ ಇವೆ. ವರದಾ ದೇವಿಯನ್ನು ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿಯರ ಸಾಕಾರ ರೂಪವಾಗಿ ಪೂಜಿಸಲಾಗುತ್ತದೆ ಮತ್ತು ವರದಾ ನದಿಯು ಅವಳ ಪಾದುಕೆಗಳ ಕೆಳಗೆ ಹುಟ್ಟುತ್ತದೆ ಎಂದು ಹೇಳಲಾಗುತ್ತದೆ. ವರದಾ ನಂತರ ಲಕ್ಷ್ಮೀ ತೀರ್ಥಕ್ಕೆ ಹರಿಯುತ್ತದೆ ಮತ್ತು ನಂತರ ಅಂತಿಮವಾಗಿ 24 ತೀರ್ಥಗಳ ಮೂಲ ಎಂದು ಹೇಳಲಾಗುವ ಸರ್ವತೀರ್ಥ ಎಂಬ ದೊಡ್ಡ ಕಲ್ಯಾಣಿಯಲ್ಲಿ ನೀರಿನೊಂದಿಗೆ ವಿಲೀನಗೊಳ್ಳುತ್ತದೆ. ನಂತರ ವರದಾ ನದಿಯು ಒಂದು ಸಣ್ಣ ಕಾಲುವೆಯ ಮೂಲಕ ಹರಿಯುತ್ತದೆ ಮತ್ತು ಮುಖ್ಯ ನದಿಯನ್ನು ಸೇರುತ್ತದೆ. ವರದಾ ದೇವಿಯ ವಿಗ್ರಹವನ್ನು ಕೆಳದಿಯ ನಾಯಕರು ಪ್ರತಿಷ್ಠಾಪಿಸಿದ್ದಾರೆಂದು ಹೇಳಲಾಗುತ್ತದೆ. ಸಮೀಪದಲ್ಲಿ ಕೆಳದಿಯ ನಾಯಕರು ನಿರ್ಮಿಸಿದ ಗಣೇಶ, ಸೂರ್ಯನಾರಾಯಣ, ಗೋಪಾಲಕೃಷ್ಣ, ಸಪ್ತ ಮಾತೃಕೆ ಮತ್ತು ಸದಾಶಿವ ದೇವರಿಗೆ ಅರ್ಪಿತವಾದ ದೇವಾಲಯಗಳಿವೆ. ಸದಾಶಿವ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು 4 ಸ್ತಂಭಗಳಿಂದ ಬೆಂಬಲಿತವಾದ ಮಹಾಮಂಟಪ, ವಿಸ್ತಾರವಾಗಿ ಕೆತ್ತಿದ ದ್ವಾರವನ್ನು ಹೊಂದಿರುವ ಸುಖನಾಸಿ ಮತ್ತು ಶಿವನನ್ನು ಪ್ರತಿಷ್ಠಾಪಿಸಲಾದ ಗರ್ಭಗೃಹವನ್ನು ಹೊಂದಿದೆ. ಪಶ್ಚಿಮ ಚಾಲುಕ್ಯರ ಕಾಲಕ್ಕೆ ಸೇರಿದ ಗಣೇಶ, ದೇವಿ ಮತ್ತು ಇತರರ ಉತ್ತಮ ಶಿಲ್ಪಗಳಿವೆ. ನಮ್ಮ ಮುಂದಿನ ಪಯಣ ಇಕ್ಕೇರಿ ಅಘೋರೇಶ್ವರಿ ದೇವಸ್ಥಾನ. ಇದು ಅಘೋರಿಗಳ ನೆಚ್ಚಿನ ತಾಣ, ಚಿತ್ರ ವಿಚಿತ್ರಗಳ ದೇಗುಲ.
ಅಘೋರಿಗಳ ಜಪ ತಪ ಧ್ಯಾನಗಳಿಗೆ ನೆಚ್ಚಿನ ತಾಣವಾಗಿದ್ದ ಅಘೋರೇಶ್ವರ ದೇವಸ್ಥಾನ ಅಷ್ಟೇ ವಿಚಿತ್ರ ವಿಸ್ಮಯವೂ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಮಲೆನಾಡು ಪ್ರದೇಶದ ಇಕ್ಕೇರಿ ಎಂಬ ಸಣ್ಣ ಮತ್ತು ಪಾರಂಪರಿಕ ಗ್ರಾಮದ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನವು ಸುಂದರವಾಗಿದೆ. ಈ ದೇವಾಲಯವು ಮಲೆನಾಡು ಪ್ರದೇಶದಲ್ಲಿದ್ದು ಐತಿಹಾಸಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಾಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಚೀನ ಇಕ್ಕೇರಿ ಗ್ರಾಮ ಮತ್ತು ಶಿವನಿಗೆ ಅರ್ಪಿತವಾದ ಅಘೋರೇಶ್ವರ ದೇವಾಲಯ ಎಂಬ ದೇವಾಲಯವಿದೆ. ಕೆಳದಿ ನಾಯಕರ ಇಂದಿನ ರಾಜಧಾನಿಯಾಗಿದ್ದ ಇಕ್ಕೇರಿ ಅಂದರೆ ಕನ್ನಡ ಭಾಷೆಯಲ್ಲಿ 2 ಬೀದಿಗಳು ಎಂದರ್ಥ. ಸುಮಾರು 16ರಿಂದ 17ನೇ ಶತಮಾನದಲ್ಲಿ ಇಕ್ಕೇರಿಯು ಆಗಿನ ಆಡಳಿತಗಾರರಾದ ಕೆಳದಿ ನಾಯಕ ರಾಜವಂಶದ ರಾಜಧಾನಿಯಾಗಿತ್ತು. ಅಘೋರೇಶ್ವರ ಎಂದು ಕರೆಯಲ್ಪಡುವ ಈ ಪ್ರಾಚೀನ ಪಾರಂಪರಿಕ ದೇವಾಲಯವು ಹಲವು ವರ್ಷಗಳ ನಂತರವೂ ಅದರ ವೈಭವದ ಗತಕಾಲದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಜನಪ್ರಿಯ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಈ 16ನೇ ಶತಮಾನದ ದೇವಾಲಯವು ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟ ಮಿಶ್ರಣವಾಗಿದೆ. ಸುಂದರವಾಗಿ ವಿನ್ಯಾಸಗೊಳಿಸಲಾದ ಭೂದೃಶ್ಯವು 2 ಭಾಗಗಳನ್ನು ಹೊಂದಿರುವ ದೇವಾಲಯದ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಪಾರ್ವತಿ ದೇವತೆ, ಶಿವ ಅಥವಾ ಅಘೋರೇಶ್ವರ ಮತ್ತು ಅವನ ವಾಹನ ನಂದಿಯ ತಲಾ ಒಂದು ದೇವಾಲಯವಿದೆ. ಮುಖ್ಯ ದ್ವಾರಗಳಲ್ಲಿ 2 ಆನೆಗಳೊಂದಿಗೆ ಮುಖ್ಯ ಸಭಾಂಗಣ ಅಥವಾ ಗರ್ಭಗೃಹದಲ್ಲಿ ಕಾಂತಿಯ ಶಿವನನ್ನು ಇರಿಸಲಾಗಿದೆ. ದೇವಾಲಯವು ಶಕ್ತಿಪೀಠಗಳು ಎಂದು ಕರೆಯಲ್ಪಡುವ 32 ಸ್ತ್ರೀ ವ್ಯಕ್ತಿಗಳಿಂದ ಸುತ್ತುವರೆದಿರುವುದರಿಂದ ದೇವಾಲಯದಲ್ಲಿರುವ ಶಿವನಿಗೆ ವಿಶೇಷ ಸ್ಥಾನವಿದೆ. ಶಕ್ತಿಪೀಠಗಳು ದುರ್ಗಾದೇವಿಯ ರೂಪಗಳಾಗಿವೆ. ಇತರ ಅನೇಕ ದೇವಾಲಯಗಳಂತೆ ಇಲ್ಲಿಯೂ ಸಹ ನೀವು ಗಣೇಶನ ಪ್ರತಿಮೆಯನ್ನು ಕಾಣಬಹುದು. ಇಕ್ಕೇರಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಘೋರೇಶ್ವರ ದೇವಾಲಯವು ಅದರ ಅವಳಿ ದೇವಾಲಯವಾದ ಕೆಳದಿಯೊಂದಿಗೆ ಹೆಚ್ಚಾಗಿ ಭೇಟಿ ನೀಡಲಾಗುತ್ತದೆ. ಈ 2 ದೇವಾಲಯಗಳು ನಾಯಕರು ಮತ್ತು ಅತ್ಯುತ್ತಮ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅವರ ಉತ್ಸಾಹಕ್ಕೆ ಪರಿಪೂರ್ಣ ಸಾಕ್ಷಿಯಾಗಿದೆ. ಅತ್ಯುತ್ತಮ ವಿವರಗಳೊಂದಿಗೆ ವಿಶಿಷ್ಟ ರಚನೆಯನ್ನು ನಿರ್ಮಿಸುವತ್ತ ಗಮನ ಹರಿಸಲಾಗಿದೆ. ಇಕ್ಕೇರಿ ದೇವಸ್ಥಾನದಲ್ಲಿರುವ ಶಿವಲಿಂಗವು ಸ್ವಯಂ ವ್ಯಕ್ತವಾದ ದೇವರು ಮತ್ತು ಶಿವಮೊಗ್ಗದ ದಟ್ಟ ಕಾಡುಗಳಲ್ಲಿ ಕಂಡುಬಂದಿದೆ ಎಂದು ನಂಬಲಾಗಿದೆ. ಇಕ್ಕೇರಿ ಕ್ರಿಸ್ತಶಕ 1560ರಿಂದ 1640ರ ಅವಧಿಯಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿತ್ತು. ಹೈದರಾಲಿ ಆಕ್ರಮಣ ಮಾಡುವವರೆಗೂ ನಾಯಕರು 1 ಶತಮಾನಕ್ಕೂ ಹೆಚ್ಚು ಕಾಲ ಮಲೆನಾಡು ಪ್ರದೇಶದ ಮೇಲೆ ಬಲವಾದ ಹಿಡಿತ ಹೊಂದಿದ್ದರು. ಪ್ರವೇಶ ದ್ವಾರದಲ್ಲಿ ಒಂದು ಮುಖಮಂಟಪದ ಕೆಳಗೆ ಕುಳಿತಿರುವ ಬೃಹತ್ ಹೊಳೆಯುವ ನಂದಿಯು 16ನೇ ಶತಮಾನದ ವಿಶಿಷ್ಟ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕೆತ್ತಿದ ಯಾತ್ರಿಕರು ಮತ್ತು ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ. ಹಿಂದೂ ದೇವತೆಗಳು, ನೃತ್ಯ ಹುಡುಗಿಯರು, ಪ್ರಾಣಿಗಳು, ಕಥೆಗಳು, ದೇವರುಗಳು ಮತ್ತು ದೇವತೆಗಳ ಅಗಾಧವಾದ ಕೆತ್ತನೆಗಳು ಸಂದರ್ಶಕರನ್ನು ಬೆರಗುಗೊಳಿಸುತ್ತವೆ. ದೇವಾಲಯದ ಹೊರಭಾಗದ ಗೋಡೆಗಳ ಮೇಲೆ ಮತ್ತು ಒಳಗಿನ ಸೊಗಸಾದ ಮತ್ತು ಸಂಕೀರ್ಣವಾದ ಕೆತ್ತನೆಯು ಆ ಕಾಲದ ಅತ್ಯುತ್ತಮ ಕರಕುಶಲತೆ ಮತ್ತು ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ. ಅಂದಿನ ಅರಸರಾದಂತಹ ಚೌಡಪ್ಪ ನಾಯಕರು ತಮ್ಮ ರಾಜಧಾನಿಯನ್ನು ಕೆಳದಿಯಿಂದ ಇಕ್ಕೇರಿಗೆ ಸ್ಥಳಾಂತರಿಸಿದರು. ದುರಾದೃಷ್ಟವಶಾತ್ ಇಸ್ಲಾಮಿಕ್ ಆಕ್ರಮಣಕಾರಿಯಾದ ಹೈದರಾಲಿಯು ಶಿವಪ್ಪ ನಾಯಕನ ಕೋಟೆಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡನು. ದಕ್ಷಿಣ ಭಾರತದ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಗಳು ಚೋಳರಿಂದ ದ್ರಾವಿಡ ಶೈಲಿಯವರೆಗೆ ಪಲ್ಲವ ಶೈಲಿಯವರೆಗೆ ಬದಲಾಗುತ್ತದೆ. ಕೆಳದಿಯ ನಾಯಕರ ಕಾಲಕ್ಕೆ ಸೇರಿದ ಅಘೋರೇಶ್ವರ ದೇವಾಲಯವು ನಾಯಕ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಇಲ್ಲಿನ ವಿಚಿತ್ರ ಸಂಗತಿಗಳೆಂದರೆ, ಒಂದು ಗೋಡೆಯ ಮೇಲೆ ಪರಸ್ಪರ ಎದುರಾಗಿ ನಿಂತಿರುವ 2 ಬೃಹತ್ ಹಲ್ಲಿಗಳ ಕಲ್ಲಿನ ಕೆತ್ತನೆಗಳಿವೆ. ಅವುಗಳ ಜೊತೆಯಲ್ಲಿ ಒಂದು ವೃಶ್ಚಿಕ ರಾಶಿಯೂ ಬರುತ್ತದೆ. ಈ ಕೆತ್ತನೆ ಸಾಮಾನ್ಯವಾಗಿದ್ದರೂ
ದೇವಾಲಯದಲ್ಲಿ ಕೆತ್ತನೆ ಮಾಡುವುದು ವಿಚಿತ್ರ. ಜಾನಪದ ಕಥೆಯ ಪ್ರಕಾರ ಹಲ್ಲಿಗಳು ಅವುಗಳನ್ನು ವಿಭಜಿಸುವ ರೇಖೆಗಳನ್ನು ದಾಟಿ ಪರಸ್ಪರ ಸ್ಪರ್ಶಿಸಲು ಸಾಧ್ಯವಾದರೆ ಜಗತ್ತು ಅದರ ಅನಿವಾರ್ಯ ಅಂತ್ಯವನ್ನು ಎದುರಿಸುತ್ತದೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಕೆಳದಿ ಎಂಬ ವಿಲಕ್ಷಣ ದೇವಾಲಯ ಪಟ್ಟಣವಿದೆ. ಪ್ರಸಿದ್ಧ ರಾಮೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾದ ಕೆಳದಿ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದ ಕೆಳದಿಯ ಆಡಳಿತಗಾರರಾದಂತಹ ನಾಯಕರ ರಾಜಧಾನಿಯಾಗಿತ್ತು. ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಹಲವಾರು ವಿಶಿಷ್ಟ ವೈಶಿಷ್ಟ್ಯಗಳೊಂದಿಗೆ ಭವ್ಯವಾಗಿದೆ. ಆಡಳಿತಗಾರ ಚೌಡಪ್ಪ ನಾಯಕ ನಿರ್ಮಿಸಿದ ದೇವಾಲಯವು 3 ಮುಖ್ಯ ದೇವಾಲಯಗಳನ್ನು ಹೊಂದಿದೆ. ಅವುಗಳೆಂದರೆ ರಾಮೇಶ್ವರ, ಪಾರ್ವತಿ ಮತ್ತು ವೀರಭದ್ರ. ಪಾರ್ವತಿ ದೇವಾಲಯದ ವಿಶೇಷತೆ ಎಂದರೆ ಅದರ ಸೊಗಸಾದ ಚಾವಣಿಯಾಗಿದ್ದು, ಇದನ್ನು ಮರದಿಂದ ಕೆತ್ತಿದ ಸಂಕೀರ್ಣ ಹೂವಿನ ಮಾದರಿಗಳಿಂದ ಮುಚ್ಚಲಾಗಿದೆ. ವೀರಭದ್ರ ದೇವಾಲಯವು 9 ಗ್ರಹಗಳ ದೇವರುಗಳಾದ ನವಗ್ರಹ ಮತ್ತು ಸರ್ಪಲಕ್ಷಣ ಅಥವಾ ನಾಗಮಂಡಲದಂತಹ ಕೆಲವು ಅಪರೂಪದ ಶಿಲ್ಪಗಳನ್ನು ಹೊಂದಿದೆ. ಇಲ್ಲಿನ ಮತ್ತೊಂದು ವಿಶಿಷ್ಟತೆ ಎಂದರೆ ಆಡಿನ ತಲೆಯನ್ನು ಹೊಂದಿರುವ ದಕ್ಷ ಪ್ರಜಾಪತಿಯ ಪ್ರತಿಮೆ ಮತ್ತು ವಾಸ್ತುಪುರುಷನ ವಿಸ್ಮಯಕಾರಿ ಕೆತ್ತನೆಗಳು. ಹಿತ್ತಲಿನಲ್ಲಿರುವ 24 ಅಡಿಗಳ ಬೃಹತ್ ಸ್ತಂಭ ಮತ್ತು ಮಹಾಸ್ತಂಭವು ರಾಣಿ ಚೆನ್ನಮ್ಮ ಮತ್ತು ಅವಳ ಸಂಗಾತಿಗಳೊಂದಿಗೆ ಪೂಜೆ ಸಲ್ಲಿಸುತ್ತಿರುವ ಗಣೇಶನನ್ನು ಹೊಂದಿರುವ ದೇವಾಲಯದ ಮತ್ತೊಂದು ಪ್ರಮುಖ ಅಂಶವಾಗಿದೆ. ನಾಯಕರ ಆಳ್ವಿಕೆಗೆ ಸಂಬಂಧಿಸಿದ ಕೆಲವು ವಿಶಿಷ್ಟ ಪ್ರದರ್ಶನಗಳು ಹಾಗೂ ಹಸ್ತಪ್ರತಿಗಳನ್ನು ನೋಡಲು ಹತ್ತಿರದಲ್ಲಿರುವ ಕೆಳದಿ ವಸ್ತು ಸಂಗ್ರಹಾಲಯ ಮತ್ತು ಐತಿಹಾಸಿಕ ಸಂಶೋಧನಾ ಬ್ಯೂರೋ ಭೇಟಿ ನೀಡಲು ಯೋಗ್ಯವಾಗಿದೆ. ನಾವು ಈ ಗಂಡ ಭೈರೊಂಡನ ಮೂರ್ತಿಯನ್ನು ಬೆಂಗಳೂರಿನಲ್ಲಿ ನೋಡಿರಬಹುದು, ಆದರೆ ಆಗಿನ ಕಾಲದ ಕೆಳದಿಯವರು ಕಲ್ಲಿನಲ್ಲಿ ಕೆತ್ತಿದ್ದಾರೆ.
ಸಾಗರ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಶ್ರೀ ಮಲ್ಲಿಕಾರ್ಜುನ ಹಾಗೂ ರಾಮೇಶ್ವರ ದೇವಾಲಯವು ಒಂದು. ಸಾಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ನಾಡಕಲಸಿ ಅಥವಾ ಕಲಸಿಯಲ್ಲಿ ಈ ದೇವಸ್ಥಾನವಿದೆ. ಈ ದೇವಸ್ಥಾನದ ಒಂದು ವಿಶೇಷತೆ ಎಂದರೆ ಇಲ್ಲಿರುವ ಜಿರಳೆ ಕಲ್ಲು ಕಂಬ. ಈ ಸುಂದರವಾದ ಜೋಡಿ ದೇಗುಲಗಳನ್ನು ಹೊಯ್ಸಳರ ರಾಜನಾದಂತಹ ಬಳೆಯಣ್ಣ ಹೆಗ್ಗಡೆ ಕ್ರಿಸ್ತಶಕ 1218ರಲ್ಲಿ ಕಟ್ಟಿಸಿದನೆಂದು ಹೇಳಲಾಗುತ್ತದೆ. ಈ ದೇಗುಲಕ್ಕೆ ಪ್ರವೇಶಿಸುತ್ತಿದ್ದಂತೆ ಎದುರು ಬಲಗಡೆಗೆ ಕಾಣುವುದೇ ನಾಗಬನ. ಈ ದೇವಸ್ಥಾನದಲ್ಲಿ ಹೊಯ್ಸಳ ಕಾಲದ ಕೆತ್ತನೆಗಳು ನಯನ ಮನೋಹರವಾಗಿವೆ. ಈ ದೇಗುಲಕ್ಕೆ ಗರ್ಭಗೃಹ, ಸುಖನಾಸಿ, ಮುಖಮಂಟಪವಿದೆ. ಇದು ಒಂದು ಸಂರಕ್ಷಿತ ಸ್ಮಾರಕವಾಗಿದ್ದರೂ ಇದಕ್ಕೆ ಬೇಕಾದ ಸಂರಕ್ಷಣೆ ಸಿಕ್ಕಿಲ್ಲ ಎನ್ನುವುದು ವಿಷಾದಕರ ಸಂಗತಿ. ಈ ದೇವಸ್ಥಾನದಲ್ಲಿ ದೇವರನ್ನು ನೋಡಲು ಬೆಳಕಿನ ವ್ಯವಸ್ಥೆ ಮಾಡಲಾಗಿಲ್ಲ. ಹಾಗಾಗಿ ಕತ್ತಲಲ್ಲೇ ಭಕ್ತರು ದೇವರನ್ನು ನೋಡಬೇಕಾಗುತ್ತದೆ. ಅದನ್ನು ಹೊರತುಪಡಿಸಿದರೆ ದೇಗುಲದ ಸೌಂದರ್ಯ ನಿಜಕ್ಕೂ ನಯನ ಮನೋಹರವಾಗಿದೆ. ಈ ದೇವಾಲಯದಲ್ಲಿ ಸುಂದರವಾದ ವಿಷ್ಣುವಿನ ಕೆತ್ತನೆ ಕೂಡ ಇದೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಹಳೆಗನ್ನಡದ ಶಾಸನಗಳು ದೊರಕುತ್ತವೆ. ಈ ದೇಗುಲದ ಚಾವಣಿಯಲ್ಲಿ ಕೆತ್ತಲಾಗಿರುವ ಕಲ್ಲಿನ ಇಡಿಗಳಂತಹ ರಚನೆ ನಿಜಕ್ಕೂ ಆಶ್ಚರ್ಯದಾಯಕವಾಗಿದೆ. ಹೊರಗಿನ ಗೋಡೆಗಳಲ್ಲಿ ಮಿಥುನ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇಲ್ಲಿನ ಕೆತ್ತನೆಗಳು ಕಾಮಸೂತ್ರದ ಬಗ್ಗೆ ತಿಳಿಸುತ್ತವೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜೊತೆಗೆ ರಾಮೇಶ್ವರನ ದರ್ಶನ ಕೂಡ ಸಿಗುತ್ತದೆ. ರಾಮೇಶ್ವರದ ದರ್ಶನದ ಸುತ್ತಲೂ ಇರುವ ಪ್ರದಕ್ಷಿಣಾ ಪಥವು ನವರಂಗಕ್ಕೆ ಸೇರಿಕೊಳ್ಳುವ ವಿನ್ಯಾಸ ಸಾಮಾನ್ಯವಾಗಿ ದ್ರಾವಿಡ ಶೈಲಿಯಲ್ಲಿ ಕಂಡುಬರುತ್ತದೆ. ರಾಮೇಶ್ವರ ದೇವಸ್ಥಾನದಲ್ಲಿ ರಾಮೇಶ್ವರನ ಎದುರುಗಡೆ ಒಂದು ಸುಂದರವಾದ ನಂದಿಯನ್ನು ಕೆತ್ತಲಾಗಿದೆ.
ನಾಡಕಲಸಿಯ ಮುಖ್ಯ ದ್ವಾರದ ಎದುರು ಬಂದರೆ ಇಲ್ಲಿನ ಅವಶೇಷಗಳು ಸಿಗುತ್ತವೆ. ಒಮ್ಮೆ ವೈಭವದಿಂದ ಮೆರೆಯುತ್ತಿದ್ದ ನಾಡಕಲಸಿ ಇಂದು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಪುರಾತನ ಅವಶೇಷಗಳ ಸುತ್ತ ಎಲ್ಲೆಡೆ ದೊಡ್ಡ ದೊಡ್ಡ ಮರಗಳು ಮತ್ತು ಗಿಡಗಳು ಬೆಳೆದಿವೆ. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಈ ಐತಿಹಾಸಿಕ ಸ್ಥಳ ನಿಧಾನವಾಗಿ ಹಾಳಾಗುತ್ತಿದೆ. ಇತಿಹಾಸವನ್ನು ಹೇಳುವ ಕಲ್ಲಿನ ಕಟ್ಟಡಗಳು ಇಂದು ಶಿಥಿಲಾವಸ್ಥೆಯಲ್ಲಿ ಕಾಣಿಸುತ್ತಿವೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಥಳ ಇಂದು ಮರೆತು ಹೋಗುತ್ತಿದೆ. ಪ್ರವಾಸೋದ್ಯಮಕ್ಕೆ ಉತ್ತಮ ಸ್ಥಳವಾಗಬಹುದಾದ ನಾಡಕಲಸಿ ಈಗ ಕಾಡಿನಂತೆ ಕಾಣುತ್ತಿದೆ. ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಇದರ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ನಾಡಕಲಸಿಯ ಅವಶೇಷಗಳು ಮತ್ತೆ ತಮ್ಮ ಹಳೆಯ ವೈಭವವನ್ನು ಪಡೆಯಲಿ ಎಂದು ಆಶಿಸೋಣ. ಮತ್ತೊಂದು ಅವಶೇಷವು ನಾಡಕಲಸಿ ಮತ್ತು ಬ್ರಾಹ್ಮಣ ಕಲಸಿ ನಡುವೆಯಲ್ಲಿದೆ. ಈ ದೇವಾಲಯವು ಕೂಡ ಬಹಳ ಪುರಾತನವಾಗಿದ್ದು ಇದರ ಸುತ್ತ ಎಲ್ಲೆಡೆ ಮರಗಳು ಮತ್ತು ಗಿಡಗಳು ಬೆಳೆದಿವೆ. ನಾವು ಇದನ್ನೆಲ್ಲ ಸರಿಸಿ ಮುಂದೆ ಹೋದಾಗ ನಮಗೆ ಸುಂದರವಾದ ಶಿವನ ವಿಗ್ರಹ ಸಿಕ್ಕಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಥುನ್ ಡೈರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು ಪಾರಂಪರ್ಯವನ್ನು ಉಳಿಸಿ ಬೆಳೆಸೋಣ. ಜೊತೆಗೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಬಳಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.